ಬಂದೇ ಬಿಟ್ವಿ ಖಾನಾಪುರ್ಗೆ. ಸೊ ವೆಲ್ಕಮ್ ಟು ಖಾನಾಪುರ್. ಇವಾಗಿಂದ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅಲ್ಲಿಂದೇ ನಾವು ಇವಾಗ ಒಳಗಡೆ ಹೋಗ್ಬೇಕು. ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರೋದು, ಬಹಳ ಏನು ದೂರ ಇಲ್ಲ ಒಳಗಡೆ. ಸೊ ಬನ್ನಿ ಹೋಗೋಣ ನಡ್ಕೋತಾ. ಅಲ್ಲಿಂದ ಬಸ್ ಸ್ಟಾಪಿಂದ ಇಲ್ಲಿ ಖಾನಾಪುರವರೆಗೆ ಬಂದ್ಬಿಟ್ಟಿವಿ. ಅಲ್ಲಿಂದ ಖಾನಾಪುರಕ್ಕೆ ಬಂದ್ಬಿಟ್ಟು ನಂತರ ಇಲ್ಲಿಂದ ಇಲ್ಲಿ ಒಳಗಡೆ ನೋಡ್ಬೋದು. ಈ ಕಡೆ ಒಳಗಡೆಯಿಂದ ಈ ಕಡೆ ಹೋಗ್ಬೇಕು ನಾವು. ಇವಾಗ ಹೋಗೋತ್ನಾಗ ಇಲ್ಲಿ ಯಾವ ಆಟೋದ್ ಯಾವುದು ಬರಂಗಿಲ್ಲ ಇಲ್ಲಿ ಕಡೆ ಸೈಡು. ನಾವೇ ನಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಬೈಕ್ ಇದ್ರೆ ಬೈಕ್, ಪ್ರೈವೇಟ್ ಬೈಕ್ಲಿಂದ ಹೋಗ್ಬೋದು. ಶಿವನ ಟೆಂಪಲ್ ಇದೆ ಅಲ್ಲಿಂದ. ಸೊ ಇವಾಗ ಹತ್ತತ್ರ ಬಂದೀವಿ ಅನ್ನಿಸ್ತೈತಿ ಮಗರ್ರಿ. ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಶ್ರೀ ಮೈಲಾರ ಮಲ್ಲಣ್ಣ ಟೆಂಪಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ದಕ್ಷಿಣ ಕಾಶಿ ಜ್ಯೋತಿರ್ಲಿಂಗ ದೇವಸ್ಥಾನ ಅದ. ಇಲ್ಲೇ ದೇವಸ್ಥಾನದ ಒಳಗಡೆ ಹೋಗೋಣ ಇವಾಗ. ಸೊ ಇಲ್ಲಿ ನೋಡ್ಬೋದು ನೀವು ಹೋಗುವಾಗ. ಈಗ ನಾವಿರೋದು ದೇವಸ್ಥಾನದ ಹಿಂದ್ಗಡೆ. ಹಿಂದ್ಗಡೆಯಲ್ಲಿ ಕಾಶಿ ವಿಶ್ವನಾಥ ಟೆಂಪಲಲ್ಲಿ. ಇಲ್ಲಿ ಇದು ಕುಂಡ ಮುಗಿದ ನಂತರ ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ಬ್ಯಾಕ್ ಸೈಡೇ ಮತ್ತೊಂದು ಕುಂಡ ಇದೆ. ಇಲ್ಲಿ ನೋಡ್ಬೋದು ನೀವು. ಬಹಳಷ್ಟು ಇಲ್ಲೇ ಸ್ನಾನ ಮಾಡ್ತಾರೆ ಅಂತ ಅನಿಸ್ತದೆ ಇವಾಗ. ಸೊ ಅವೆರಡು ಯೂಸೇಬಲ್ ಇಲ್ಲ, ಇದು ಒಂದೇ ಯೂಸೇಬಲಲ್ಲಿ ಇರೋದು. ಇವಾಗ ಆ ಕಡೆನೇ ಕ್ಲೀನಾಗಿ ಇಟ್ಟಿದ್ದಾರೆ ಇವಾಗ. ಸೊ ಇದಂತೂ ಅವೆರಡಕ್ಕಿಂತ ಭಾಳ ದೊಡ್ಡದೇ ಅನಿಸ್ತೈತೆ ಇದು. ದೇವಸ್ಥಾನದ ಮೂಲವೇನಂದರೆ, ದಂತಕಥೆ ಪ್ರಕಾರ ಮಲ್ಲಾಸುರ ಮತ್ತು ಮಣಿಕಾಸುರ ಎಂಬರು ಇಬ್ಬರು ರಾಕ್ಷಸರಿದ್ದರು. ಇಬ್ಬರು ರಾಕ್ಷಸರು ಬ್ರಹ್ಮನಿಂದ ಒಂದು ವರವನ್ನು ಪಡಿತಾರೆ. ಏನು ವರವನ್ನು? ಬಹಳಷ್ಟು ಸಮಯದ ಕಾಲ ತಪಸ್ಸು ಮಾಡಿದ ನಂತರ ಬ್ರಹ್ಮನು ಒಂದು ವರವನ್ನು ಕೊಡ್ತಾನೆ. ಆ ವರವೇನೆಂದರೆ ಅಜೇಯತೆಯ ವರವನ್ನು ನೀಡುತ್ತಾನೆ. ಅಜೇಯತೆಯ ವರವೇನೆಂದರೆ ಏನು ಕೆಲಸ ಮಾಡುತ್ತಿರುವಾಗ ಅವನಿಗೆ ಸೋಲೆ ಇರಬಾರದು ಅಂತ ವರವನ್ನು ಪಡಿತಾರೆ. ವರವನ್ನು ಪಡೆದ ನಂತರ ಇಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಜನರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ನೀಡುತ್ತಾರೆ. ಹಿಂಸೆ ನೀಡುವ ಸಮಯದಲ್ಲಿ ಆ ಹಿಂಸೆಯನ್ನು ನೋಡಲಾರದೆ ವಿಷ್ಣು ಮತ್ತು ಇಂದ್ರನು ಬರುತ್ತಾರೆ. ತನ್ನ ಅಸಮರ್ಥವನ್ನು ವ್ಯಕ್ತಪಡಿಸುತ್ತಾರೆ. ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ಖಂಡೋಬಾ ದೇವಸ್ಥಾನ ಖಾನಾಪುರ ಮೈಲಾರ. ಇದಕ್ಕೆ ನಾನಾ ಬಗೆ 3-4 ಹೆಸರು. ಮಣಕಾಸುರ ಮತ್ತು ಮಲ್ಲಾಸುರ ಅಂತ ಇಬ್ಬರು ರಾಕ್ಷಸರು ಒಂದೇ ಕಾಲ ಮೇಲೆ ನಿಂತು 12 ವರ್ಷ ತಪಸ್ಸು ಮಾಡ್ತಾರೆ. ಆ ತಪಸ್ಸಿಗೆ ಬ್ರಹ್ಮ ಮೆಚ್ಚಿ ಸೂರ್ಯ ಅಂತೇಳಿ ವರ ಕೊಡ್ತಾನೆ. ಅದಕ್ಕೆ ಆ ವರದಿಂದ ಅವ್ರಿಗೆ ಪ್ರತಿ ಮೇಲೆ ಅಹಂಕಾರ ಜಾಸ್ತಿ ಆಗ್ತದೆ. ಜಾಸ್ತಿ ಆದಮೇಲೆ ಅವ್ರೇನಂದ್ರೆ ಈ ಪ್ರತಿ ಮೇಲೆ ಅಹಂಕಾರ ಶಿವರು ಯಾರೂ ಇಲ್ಲ ಅಂತ ತಿಳ್ಕೊಂಡು ಸನತ್ ಕುಮಾರ್ ಮಹರ್ಷಿ ಅಂತೇಳಿ ಹೋಮ ಮಾಡ್ತಾ ಇರ್ತಾನೆ. ಹೋಮ ಮಾಡ್ತಕ್ಕಂಥ ಸಮಯದಾಗ ಆ ಹೋಮದಾಗ ಎಲ್ಲ ಮಾಂಸಾದು ಬಯಸ್ಕೊಂಡು ತಿಂತಾರೆ. ತಿಂದಮೇಲೆ ಅವರಿಗೆ ಸನತ್ ಕುಮಾರ್ ಮಹರ್ಷಿ ಏನದ ಅಂದ್ರೆ
ವೈಕುಂಠಕ್ಕೆ ಹೋಗಿ ಕೈಲಾಸದಾಗ ಶಂಕರ ಹೇಳ್ತಾನೆ. ಶಂಕರ ಏನಂದ್ರೆ ಮಾರ್ತಾಂಡ ಭೈರವ ರೂಪ ತೊಟ್ಟಿ ಮಣಕಾಸುರ ಮತ್ತು ಮಲ್ಲಾಸುರ ಅಸುರ ವಧೆ ಮಾಡ್ತಾರೆ. ಹಾಂ ರೀ, ಕೊಲೆ ಮಾಡೋದು. ಹಾಂ, ಅದಕ್ಕೆ ಮಣಕಾಸುರ ಮತ್ತು ಮಲ್ಲಾಸುರ ಅವ್ರ ಹೆಸರು ಮೇಲೆ ಏನಾದ್ರು ಮಲ್ಲಣ್ಣ ಅಂತೇಳಿ ಸ್ಥಾಪನೆ ಅದನ್ನು ಶಂಕರ ಭಗವಾನೇ ಮತ್ತು ಮಾರ್ತಾಂಡ ಭೈರವ ರೂಪ ತೊಟ್ಟಿನ ಕಡೆ ಮೈಲಾರಲಿಂಗ ಅಂತ ಕರೀತಾರೆ, ಮಲ್ಲಣ್ಣ ಅಂತ ಕರೀತಾರೆ, ಹಾಂ ರೀ, ಮಾನಸಕಾಂತ ಅಂತ ಕರೀತಾರೆ. ಹಾಂ ರೀ, ಅದಕ್ಕೆ ಈ ಭಾಗದಾಗ ಏನಂದ್ರೆ 108 ಕುಂಡ, 108 ಲಿಂಗ, ಹಾಂ ಹಿಂಗೆ ಪ್ರತಿ ಒಂದೊಂದು ಹಿಸ್ಟ್ರಿ ಹೇಳಕ್ಕವ. ಇಲ್ಲೆಲ್ಲ ಮಣಕಾಸುರ ಮಲ್ಲಾಸುರ ಸರಿ ಯುದ್ಧದಾಗ ಜಾಗದಾಗ ಏನೇನು ಬಿದ್ದವು, ಅಲ್ಲಿ ಬಿದ್ದಲು ನಮ್ಮ ಗುಂಡ ಉದ್ಭವ ಆಗ್ಯಾವ. ಹಾಂ ದಾಕಾಂತಾಶೆ ಅಂತಾರೆ, ಪ್ರೇಮ್ಪುರ್ ಅಂತಾರೆ. ಹಾಂ, ಇಲ್ಲಿ ಸುತ್ತಮುತ್ತ ಗುಂಡಗಳು ಅದ್ರ ಹೆಸರೇನವ್ರಿ? ಅವು ತೀರ್ಥಗುಂಡ, ತೆಪ್ಪದ ಗುಂಡ, ಹಾಂ, ಅಮೃತ ಕುಂಡ, ಕಾಶಿ ಕುಂಡ, ಹಾಂ, ಹೀಗೆ 108 ಹೆಸರುಗಳು ಹೋಗ್ತವೆ. ಹಾಂ. ಏಳು ಋಷಿಗಳು ಶಿವನ ಹತ್ತಿರ ಹೋಗಿದಾಗ ಶಿವನು ಮಾರ್ತಾಂಡ ಭೈರವ ರೂಪದಲ್ಲಿ ಬರುತ್ತಾನೆ. ಬನಿಕಾಸುರ ಮತ್ತು ಮಲ್ಲಾಸುರನನ್ನು ಕೊಲೆಯನ್ನು ಮಾಡುತ್ತಾನೆ. ಕೊಲೆಯನ್ನು ಮಾಡಿದ ನಂತರದಲ್ಲಿ ಸಾಯುವ ಸಂದರ್ಭದಲ್ಲಿ ಮಲ್ಲಾಸುರನು ಶಿವನಿಗೆ ಅವನ ತಪ್ಪಿನ ಅರಿವಾಗಿ ಒಂದು ಬಿಳಿ ಕುದುರೆಯನ್ನು ಶಿವನಿಗೆ ನೀಡುತ್ತಾನೆ. ಬಿಳಿ ಕುದುರೆಯನ್ನು ನೀಡಿದಾಗ ಮಲ್ಲಾಸುರನು ಶಿವನಿಗೆ ಒಂದು ವರವನ್ನು ಕೇಳುತ್ತಾನೆ. ಏನು ವರವೆಂದರೆ, ಇನ್ನೊಬ್ಬ ದೇವಾಲಯವು ಎಲ್ಲೆಲ್ಲಿ ಇರುತ್ತದೋ ಅಲ್ಲೆಲ್ಲೂ ನಾನು ಇರಬೇಕೆಂದು ಕೇಳಿಕೊಳ್ಳುತ್ತಾನೆ. ಸೊ ಅದರ ಸಲುವಾಗಿ ಈ ದೇವಾಲಯದ ಹೆಸರು ಶ್ರೀ ಮೈಲಾರ ಮಲ್ಲಣ್ಣ ಅವನ ಹೆಸರು, ಮೈಲಾರ ಇವ್ರ ಹೆಸರು ಮತ್ತು ಮಲ್ಲಣ್ಣ ಅವ್ರ ಹೆಸರು ಸೇರಿದ ನಂತರ ಇದರ ಸಲುವಾಗಿ ಇದನ್ನು ಶ್ರೀ ಮೈಲಾರ ಮಲ್ಲಣ್ಣ ದೇವಸ್ಥಾನ ಎಂದು ಕರೀತಾರೆ. ಈ ದೇವಾಲಯವನ್ನು ಪುನರ್ ನಿರ್ಮಿಸಿದ್ದು ವಿಜಯನಗರ ಸಾಮ್ರಾಜ್ಯದ ಅರಸ 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಮತ್ತೆ ಪುನರ್ ನಿರ್ಮಿಸುತ್ತಾರೆ. ವಿಜಯನಗರ ಸಾಮ್ರಾಜ್ಯ ಶೈಲಿಯಲ್ಲಿ ಕಟ್ಟಲಾಗಿದೆ.